ವೀಕ್ಷಕರ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬಾಡಿ ಮೆಜರ್ಮೆಂಟ್ ಡಮ್ಮಿ ಮೇಲೆ ಯಾವ ರೀತಿ ತೆಗೆದುಕೊಳ್ತೀವಿ ಸೇಮ್ ಅದೇ ಪ್ರಕಾರ ನೀವು ಬಾಡಿ ಮೆಜರ್ಮೆಂಟ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ಬನ್ನಿ ಇದರಲ್ಲಿ ಯಾವ ರೀತಿ ಮೆಜರ್ಮೆಂಟ್ ನ ಯಾವ್ಯಾವ ಮೆಜರ್ಮೆಂಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಅದ್ರ ಪ್ರಕಾರ ನಾವು ಮಾರ್ಕಿಂಗ್ ಅನ್ನು ಹಾಕೋಣ, ಡ್ರಾಫ್ಟಿಂಗ್ ಅನ್ನು ಹಾಕೋಣ ಲೈನಿಂಗ್ ಮೇಲೆ. ಓಕೆನಾ? ಇದೇ ರೀತಿನೇ ನೀವು ಕೂಡ ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅಂತಕ್ಕಂಥದ್ದು ನಿಮಗೂ ಕೂಡ ಸಿಗುತ್ತೆ. ಯಾವ ರೀತಿ ಫಸ್ಟ್ ನಾವೇನ್ ಮಾಡಬೇಕು, ಯಾವ ಮೆಜರ್ಮೆಂಟ್ ನ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಫಸ್ಟಿಗೆ ಈ ಮೆಜರ್ಮೆಂಟ್ ಅಲ್ಲಿ ಯಾವ್ಯಾವ ಮೆಜರ್ಮೆಂಟ್ ಬರುತ್ತೆ ನಮಗೆ ಅಂದ್ರೆ, ಫಸ್ಟ್ ಶೋಲ್ಡರ್ ಟು ಶೋಲ್ಡರ್. ಓಕೆನಾ? ಶೋಲ್ಡರ್ ಮೆಜರ್ಮೆಂಟ್ ಏನ್ ಹೇಳ್ತೀವಿ, ಶೋಲ್ಡರ್ ಟು ಶೋಲ್ಡರ್ ಪರ್ಫೆಕ್ಟ್ ಆಗಿ ಬರ್ಬೇಕಾಗತ್ತೆ. ಶೋಲ್ಡರ್ ಟು ಶೋಲ್ಡರ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ನಾವೇನ್ ಮಾಡ್ತೀವಿ, ಕನ್ಸಿಡರ್ ಕರೆಕ್ಟ್ ಆಗಿ ಆರ್ಮೋಲ್ ಎಲ್ಲಿ ನಮಗೆ ಕೆಳಗಡೆ ಕಂಕುಳ ಭಾಗ ಏನಿದೆ ಈ ಮೆಜರ್ಮೆಂಟ್ ಅಂತಕ್ಕಂಥದ್ದು ತುಂಬಾ ಪರ್ಫೆಕ್ಟ್ ಆಗಿ ಬರಬೇಕಾಗತ್ತೆ. ಯಾಕೆ ಅಂದ್ರೆ ಸಾಕಷ್ಟು ಜನ ನಾವೇನ್ ಮಾಡ್ತೀವಿ, ಶೋಲ್ಡರ್ ಟು ಶೋಲ್ಡರ್ ಮೆಜರ್ಮೆಂಟ್ ಅಂದ್ರೆ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿಂದ ಕನ್ಸಿಡರ್ ಮಾಡ್ಕೊಂಡು ನಾವು ಈ ರೀತಿ ತೆಗೆದುಕೊಂಡಾಗ ಇಲ್ಲಿಗೆ ತೆಗೆದುಕೊಳ್ತೀವಿ, ಈ ಓಕೆನಾ, ಈ ಪಾರ್ಟಲ್ಲಿ ತೆಗೆದುಕೊಳ್ತೀವಿ. ಸೊ ಈ ರೀತಿ ತೆಗೆದುಕೊಂಡಾಗ ಆಬ್ವಿಯಸ್ಲಿ ನಮಗೆ 1 ಇಂಚ್ ಅಂತಕ್ಕಂಥದ್ದು ಶೋಲ್ಡರ್ ಜಾಸ್ತಿನೇ ಬರುತ್ತೆ. ನಾವ್ ಎಲ್ಲಿಗೆ ಕನ್ಸಿಡರ್ ಮಾಡಬೇಕು ಶೋಲ್ಡರ್ ಮೆಜರ್ಮೆಂಟ್ ಅಂತಕ್ಕಂಥದ್ದು, ಈ ಕಂಕುಳ ಭಾಗದಿಂದ ನಾವೇನಿದೆ ಇಲ್ಲಿಗೆ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ನಮ್ಗೆ ಕೂತ್ಕೊಳ್ಳೋದು ಬ್ಲೌಸ್ ಇಲ್ಲಿನೇ. ಯಾಕೆಂದ್ರೆ ನಾವು ಇಲ್ಲಿ ಶೇಪ್ ಅನ್ನ ಕೊಡೋದಿಲ್ಲ, ನಾವು ಸ್ಟ್ರೇಟ್ ಆಗಿ ಕಟಿಂಗ್ ಅನ್ನೋದು ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮಗೆ ಬೇಕಾಗಿರುವಂತ ಮೆಜರ್ಮೆಂಟ್ ಇಲ್ಲಿಗೆ ಕನ್ಸಿಡರ್ ಮಾಡಿಕೊಂಡ್ರೆ ಬೆಟರ್ ರಿಸಲ್ಟ್ ನೀವು ನೋಡ್ತೀರಿ. ಸೊ ಬನ್ನಿ ಶೋಲ್ಡರ್ ಮೆಜರ್ಮೆಂಟ್ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತಕ್ಕಂಥ ನೋಡೋಣ. ಫಸ್ಟ್ ಶೋಲ್ಡರ್ ಮೆಜರ್ಮೆಂಟ್ ನಾವು ಎಲ್ಲಿಂದ ಕನ್ಸಿಡರ್ ಮಾಡ್ತೀವಿ, ಇಲ್ಲಿಂದ. ಸೊ ಈ ರೀತಿ ಇಟ್ಕೊಂಡಾಗ ಇವ್ರಿಗೆ ಶೋಲ್ಡರ್ ಮೆಜರ್ಮೆಂಟ್ ಬರ್ತಾ ಇದೆ, ಈ ಬಾಡಿದು 14.25 ಶೋಲ್ಡರ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ಸಿಗ್ತಾ ಇದೆ. ಓಕೆನಾ? ನೋಟ್ ಮಾಡ್ಕೊಳ್ಳಿ, 14.5 ಇರುತ್ತೆ. ಸೊ ಇದಾದ ನಂತರ ನಮಗೆ ಲೆಂತ್ ಬೇಕಾಗತ್ತೆ. ಸೊ ಬ್ಯಾಕ್ ಸೈಡ್ ಲೆಂತ್ ಫಸ್ಟ್ ಕನ್ಸಿಡರ್ ನಾವು ಮಾಡ್ಕೊಳ್ಳೋದಾದ್ರೆ, ಓಕೆನಾ, ನೋಡಿ ನಿಮಗೆ ಶೋಲ್ಡರ್ ಸ್ಲೋಪ್ ಅಂತಕ್ಕಂಥದ್ದು ಯಾವ ರೀತಿ ಯೂಸ್ ಆಗುತ್ತೆ ಅಂತಕ್ಕಂಥದ್ದು ನೋಡ್ತೀವಿ, ತಿಳಿಸ್ಕೊಡುತ್ತೆ ನಿಮಗೆ. ಈ ಮಾರ್ಕ್ ಇಂದ ನಾವು ಶೋಲ್ಡರ್ ಪಟ್ಟಿ ಅಂತಕ್ಕಂಥದ್ದು ಇಲ್ಲಿ ಕುತ್ಕೊಳ್ಳುತ್ತೆ ನಮಗೆ. ಇಲ್ಲಿಂದ ನಾವು ಕನ್ಸಿಡರ್ ಮಾಡ್ತೀವಿ, ಶೋಲ್ಡರ್ ಪಟ್ಟಿ ಇಲ್ಲಿ ಕುತ್ಕೊಳ್ಳುತ್ತೆ. ಆದ ಕಾರಣ ನಾವು ಇಲ್ಲಿಂದ ಕರೆಕ್ಟಾಗಿ ಮೆಜರ್ಮೆಂಟ್ನ ಕನ್ಸಿಡರ್ ಮಾಡಿಕೊಂಡಾಗ ಎಷ್ಟು ಇಂಚಿಗೆ ಬರುತ್ತೆ, ಇದು 13 ಇಂಚಿಗೆ ನಾವು ಕನ್ಸಿಡರ್ನ ಮಾಡ್ಕೊಳ್ತಾ ಇದ್ದೀವಿ. ಎಷ್ಟು ಇಂಚಿಗೆ? 13 ಇಂಚಿಗೆ. ಓಕೆನಾ? 13 ಇಂಚಿಗೆ ನಾನು ಎಕ್ಸಾಕ್ಟ್ಲಿ ಏನು ಮಾಡ್ತೀನಿ, ಇಲ್ಲಿ ಒಂದು ಪಿನ್ನ ಇಡ್ತೀನಿ. ಸೊ ಅದೇ ರೀತಿ ಪಿನ್ ಇಲ್ಲ ಅಂದರೂ ಚಿಂತೆ ಇಲ್ಲ, ನೀವೇನು ಮಾಡಬೇಕು, ಒಂದು ಮಾರ್ಕ್ ಅಥವಾ ನೋಟ್ ಆದರೂ ಮಾಡ್ಕೊಳ್ಳಿ. ನಾನು ನಿಮಗೆ ಅರ್ಥ ಆಗಲಿ ಅಂತ ಇಲ್ಲಿ ನಿಮಗೆ ಜಸ್ಟ್ ಮಾರ್ಕನ್ನು ಬೇಕಾದರೆ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಇಂಚು? 13 ಇಂಚಿಗೆ. ಓಕೆನಾ? ಇದಾದ ನಂತರ ಶೋಲ್ಡರ್ ಸ್ಲೋಪ್ನ ನಾವು ಸಾಕಷ್ಟು ಬ್ಲೌಸ್ಗಳಲ್ಲಿ ಕೊಡೋದೇ ಇಲ್ಲ. ನಾನು ಹೇಳಿದ್ದೆ ಆಲ್ರೆಡಿ ನಿಮಗೆ, ಬ್ಯಾಕ್ ಟಕ್ಸ್ ಹಿಡಿತೀವಿ ಆಟೋಮೆಟಿಕ್ ಶೋಲ್ಡರ್ ಸ್ಲೋಪ್ ಬರುತ್ತೆ ಅಂತ ಹೇಳಿ. ಸೊ ಶೋಲ್ಡರ್ ಸ್ಲೋಪ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ನಾವು ಇಲ್ಲಿಂದ ಶೋಲ್ಡರ್ ನಾವು ಇಲ್ಲಿಂದ ಕನ್ಸಿಡರ್ ಮಾಡ್ಕೊಂಡಾಗ ಲೆಂತ್ ನಮಗೆ ಇಲ್ಲಿಗೆ ಎಷ್ಟಕ್ಕೆ ಬರುತ್ತೆ ನೋಡಿ. ಇದೇ ಲೆಂತ್ ಅಂತಕ್ಕಂಥದ್ದು ನಮಗೆ ಎಲ್ಲಿ ಕನ್ಸಿಡರ್ ಆಗಿ ಸಿಗುತ್ತೆ, ಓಕೆನಾ, 12 ಇಂಚಿಗೆ ಬರ್ತಾ ಇದೆ. ಅಂದ್ರೆ ಇದು 1 ಇಂಚು ಶೋಲ್ಡರ್ ಸ್ಲೋಪ್ ಇದೆ ಅನ್ನೋದು ನಮಗೆ ಪರ್ಫೆಕ್ಟ್ ಆಗಿ ಅರ್ಥ ಆಗ್ತಾ ಬರ್ತದೆ. ಓಕೆನಾ? ಮೆಜರ್ಮೆಂಟ್ ಅಂತಕ್ಕಂಥದ್ದು ಸೇಮ್ ಇದೆ. ಸೊ ಆ ಮೆಜರ್ಮೆಂಟ್ ಪ್ರಕಾರ ನಾವು ತೆಗೆದುಕೊಂಡಾಗ ನಮಗೆ ಎಷ್ಟು ಇಂಚಿಗೆ ಬರ್ತಾ ಇದೆ, ಮೇಲ್ಗಡೆ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ, ಈ ಮೆಜರ್ಮೆಂಟ್ ಏನಿದೆ ಇಲ್ಲಿಂದ ನಾವು ಶೋಲ್ಡರ್ ಸ್ಲೋಪ್ ಅನ್ನ ಕನ್ಸಿಡರ್ ಮಾಡ್ಕೊಂಡಾಗ ನಮ್ಗೆ 13 ಇಂಚ್ ಬಂತು. ಸೊ 13 ಇಂಚಿಗೆ ನಾವು ಮಾರ್ಕ್ ಹಾಕೊಂಡ್ವಿ. ಅದಾದ ನಂತರ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ 12 ಇಂಚಿಗೆ ಬಂತು. ಸೊ 1 ಇಂಚು ಶೋಲ್ಡರ್ ಸ್ಲೋಪ್ ಅಂತಕ್ಕಂಥದ್ದು ಸಿಕ್ತು. ಇದು ಬ್ಯಾಕ್ ಆಯಿತು. ಸೊ ಇದನ್ನೇ ನಾವು ಫ್ರಂಟ್ಗೆ ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ ಎಷ್ಟು ಸಿಗುತ್ತೆ ಇಲ್ಲಿ ಅಂತಕ್ಕಂಥದ್ದು ನೋಡೋಣ. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ ಮೆಜರ್ಮೆಂಟ್ ನಮಗೆ ಎಷ್ಟಕ್ಕೆ ಬರ್ತಾ ಇದೆ, ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ನಮಗೆ 9.25 ಇಂಚಿಗೆ ಬರ್ತಾ ಇದೆ. ಓಕೆನಾ? ಇಲ್ಲಿಂದ. ಸೊ ಅದಾದ ನಂತರ ಅಂಡರ್ ಬಸ್ಲೆ ನಾವು ಎಷ್ಟು ಕನ್ಸಿಡರ್ ಮಾಡ್ಕೊಳ್ಬೇಕು, 12 ಇಂಚಿಗೆ. ಓಕೆನಾ? ಅಂಡರ್ ಬಸ್ಲೆ ಇದು ತುಂಬಾ ಇಂಪಾರ್ಟೆಂಟು, 12 ಇಂಚಿಗೆ ಕನ್ಸಿಡರ್ ಮಾಡ್ಕೊಳ್ಬೇಕು. ಇದಾದ ನಂತರ ವೇಸ್ಟ್, ಇಲ್ಲಿಂದ ನಮಗೆ 2 ಇಂಚು ಬೇಕಾಗತ್ತೆ ಅಥವಾ 1.5 ಇಂಚು ಬೇಕಾಗತ್ತೆ. ನಾವೆಷ್ಟು ಕನ್ಸಿಡರ್ ಮಾಡ್ಕೊಳ್ಳೋಣ, 1.5 ಇಂಚು ವೇಸ್ಟಿಗೆ ಕನ್ಸಿಡರ್ನ ಮಾಡ್ಕೊಳ್ಳೋಣ. ಸೊ ಎಷ್ಟಾಯಿತು, 13.5 ಇಂಚು ಲೆಂತ್ ಆಯಿತು. ಬ್ಯಾಕಲ್ಲಿ ನಮಗೆ ಎಷ್ಟು ಸಿಕ್ತು, 13 ಇಂಚು ಸಿಕ್ತು. ಫ್ರಂಟಲ್ಲಿ ನಮಗೆ ಎಷ್ಟು ಸಿಗ್ತಾ ಇದೆ, 13.5 ಸಿಗ್ತಾ ಇದೆ. 1/2 ಇಂಚ್ ಇನ್ಕ್ರೀಸ್ ಆಯಿತು. 1/2 ಇಂಚ್ ಎಲ್ಲಿ ಇನ್ಕ್ರೀಸ್ ಆಯಿತು, ನಮಗೆ ಈ ಶೇಪಲ್ಲಿ ಇನ್ಕ್ರೀಸ್ ಅಂತಕ್ಕಂಥದ್ದು ಆಗಿದೆ.
ಸೊ ನಾವು ಎಲ್ಲಿ ಇನ್ಕ್ರೀಸ್ ಮಾಡಬೇಕು ಹಾಫ್ ಇಂಚನ್ನು ಫ್ರಂಟಲ್ಲಿ ಇಲ್ಲೇ ಇನ್ಕ್ರೀಸ್ ಮಾಡಬೇಕು. ಸೊ ಈ 3 ಮೆಜರ್ಮೆಂಟ್ಸ್ ನಮಗೆ ಸಿಕ್ತು. ಇದಾದ ನಂತರ ನಮಗೊಂದು ಮೆಜರ್ಮೆಂಟ್ ಬರುತ್ತೆ, ಇಲ್ಲಿ ಅಪರ್ ಚೆಸ್ಟ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ಬರುತ್ತೆ, ಇಲ್ಲಿ ಫುಲ್ ಬಸ್ಟ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ಬರುತ್ತೆ. ಸೊ ಈ ಮೆಜರ್ಮೆಂಟ್ ರೌಂಡ್ ಮೆಜರ್ಮೆಂಟ್ಸ್ನ ನಾವು ತೆಗೆದುಕೊಳ್ಬೇಕಾಗತ್ತೆ. ರೌಂಡ್ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು ಅಂತಂದ್ರೆ, ನಮಗೆ ಅಪರ್ ಚೆಸ್ಟ್ ಮೆಜರ್ಮೆಂಟಲ್ಲಿ ನಾವು ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಳೋಣ ಸೆಂಟರ್ ಪಾಯಿಂಟಿಂದ. ಸೊ ಈ ರೀತಿ ಇಟ್ಕೊಂಡು ನಾವು ಈ ರೀತಿ ಕರೆಕ್ಟಾಗಿ ಓಕೆನಾ ಮೆಜರ್ಮೆಂಟ್ ಅಂತಕ್ಕಂಥದ್ದು ತೆಗೆದುಕೊಳ್ಬೇಕಾಗತ್ತೆ. ಸೊ ಬ್ಯಾಕ್ ಸೈಡಲ್ಲಿ ಈ ರೀತಿ ಕರೆಕ್ಟಾಗಿ ಬರಬೇಕು. ಓಕೆನಾ, ಈ ರೀತಿ ಕರೆಕ್ಟಾಗಿ ಇಟ್ಕೊಂಡಾಗ ನಮಗೆ ಎಷ್ಟು ಮೆಜರ್ಮೆಂಟ್ ಬರ್ತಾ ಇದೆ, ರೌಂಡ್ ಮೆಜರ್ಮೆಂಟು 34.25 ಇಂಚು ಬರ್ತಾ ಇದೆ. ಓಕೆನಾ, 34.25 ಇಂಚು. ಇದು ಅಪರ್ ಚೆಸ್ಟ್ ಆಯಿತು, 34.25 ಬರೆದಿಟ್ಕೊಳ್ಳಿ. ಇದಾದ ನಂತರ ಫುಲ್ ಬಸ್ಟ್ ಮೆಜರ್ಮೆಂಟು ಎಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ತೀವಿ ನಾವು, ಇಲ್ಲಿಂದನೇ ಕನ್ಸಿಡರ್ ಮಾಡ್ಕೊಳ್ಳೋಣ. ಓಕೆನಾ, ಫುಲ್ ಬಸ್ಟ್ ಮೆಜರ್ಮೆಂಟು ಎಷ್ಟು ಬರ್ತಾ ಇದೆ ನೋಡೋಣ. ಎಷ್ಟು ಇಂಚ್ ಬರ್ತಾ ಇದೆ, ಇದು ಕೂಡ 34.25 ಇಂಚೇ ಬರ್ತಾ ಇದೆ, ಎರಡೂ ಸೇಮ್ ಇದೆ. ಓಕೆನಾ, ಇದಾದ ನಂತರ ನಮಗೆ ವೇಸ್ಟ್ ಮೆಜರ್ಮೆಂಟು, ಸಾರಿ ಅಂಡರ್ ಬಸ್ಟ್ ಲೈನ್ ಮೆಜರ್ಮೆಂಟು ಇಲ್ಲೇ ಮಾರ್ಕ್ ಇಟ್ಕೊಳ್ತಾ ಅಲ್ಲಿಗೆ ಹಾಕೊಂಡಿದ್ದೀನಿ. ಇದನ್ನ ಅಂಡರ್ ಬಸ್ಟ್ ಮೆಜರ್ಮೆಂಟ್ ಅಂತ ಹೇಳ್ತೀವಿ. ಇದನ್ನು ಕೂಡ ಕರೆಕ್ಟಾಗಿ ಅಂಡರ್ ಬಸ್ಟ್ ಮೆಜರ್ಮೆಂಟ್ನ ಪರ್ಫೆಕ್ಟಾಗಿ ನಮಗೆ ಬೇಕು. ಇದು ಎಷ್ಟಿದೆ ನಮಗೆ 30.25 ಇಂಚಿದೆ, 30.25. ಓಕೆನಾ, ಇದಾದ ನಂತರ ನಮಗೆ ಬರುವಂಥದ್ದು ಕೆಳಗಡೆ ವೇಸ್ಟ್ ಮೆಜರ್ಮೆಂಟ್, ಇದು ಕೂಡ ನಮಗೆ 28.25 ಇಂಚು ಬರ್ತಾ ಇದೆ. ಓಕೆನಾ, ಇವಿಷ್ಟು ಮೆಜರ್ಮೆಂಟ್ಸ್ನ ನೋಟ್ ಮಾಡ್ಕೊಂಡಿದ್ದೀವಿ. ಇದಾದ ನಂತರ ನಮಗೆ ಫ್ರಂಟ್ ಡೀಪ್, ನಾವು ಇಲ್ಲಿಂದ ಡೀಪನ್ನು ಎಷ್ಟು ಇಟ್ಕೊಳ್ಬೇಕು ಅಂದ್ಕೊಂಡಿದ್ದೀವಿ. ಸೊ ನಮಗೆ 8 ಇಂಚಿಗೆ ಬೇಕು. ಸೊ ಫ್ರಂಟ್ ಡೀಪ್ 8 ಇಂಚ್ ಅಂತ ಫಿಕ್ಸ್ ಮಾಡ್ಕೊಳ್ಳೋಣ. ಅದೇ ರೀತಿ ಬ್ಯಾಕ್ ಡೀಪ್ ನಮಗೆ ಎಷ್ಟು ಇಂಚಿಗೆ ಬೇಕು, ಇಲ್ಲಿಂದ ಕನ್ಸಿಡರ್ ಮಾಡ್ಕೊಳ್ಳಿ. ಬ್ಯಾಕ್ ಡೀಪನ್ನು ಸಹ, ಬ್ಯಾಕ್ ಡೀಪನ್ನು ನಾನು ಎಷ್ಟು ಇಂಚಿಗೆ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ, 9.25 ಇಂಚಿಗೆ ಕನ್ಸಿಡರ್ನ ಮಾಡ್ಕೊಳ್ಳೋಣ. ಓಕೆನಾ, ಸೊ ಇದರ ಪ್ರಕಾರ ನಾವೇನು ಮಾಡೋಣ, ಡ್ರಾಫ್ಟಿಂಗನ್ನು ಹಾಕೋಣ, ಕಟಿಂಗ್ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಓಕೆನಾ, ಫಸ್ಟ್ ಹಾಫ್ ಇಂಚ್ ನಾವು ಮಾರ್ಜಿನನ್ನು ಬಿಟ್ಕೊಳ್ತಾ ಇದ್ದೀವಿ. ಓಕೆನಾ, ಇದಾದ ನಂತರ ಇದಕ್ಕೆ ಲೆಂತ್ ಬೇಕಾಗುತ್ತೆ ನಮಗೆ. ಫುಲ್ ಲೆಂತ್ ನಮಗೆ ಬ್ಯಾಕ್ ಸೈಡ್ ನಮಗೆ ಎಷ್ಟಿದೆ, 13 ಇಂಚಸ್ ಇದೆ. ಓಕೆನಾ, ಫುಲ್ ಲೆಂತ್ ನಮಗೆ ಬ್ಯಾಕ್ ಸೈಡು 13 ಇಂಚಸ್ ಇದೆ. ಸೊ 13 ಇಂಚ್ಗೆ ನಾನು ಫುಲ್ ಲೆಂತ್ಗೆ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. ಇದು ರೆಡಿಗೆ ಹಾಕೊಳ್ತಾ ಇದ್ದೀನಿ. ಕೆಳಗಡೆ ಹಾಫ್ ಇಂಚ್ ಮಾರ್ಜಿನ್ನು ನೆನ್ಪಿಟ್ಕೊಳ್ಳಿ. ಓಕೆನಾ, ಎಕ್ಸ್ಟ್ರಾ ನಾವಿಲ್ಲಿ ಹಾಫ್ ಇಂಚ್ಗೆ ನಾವು ಮಾರ್ಕನ್ನು ಹಾಕೊಳ್ಬೇಕಾಗತ್ತೆ. ಸಾಕಾಗತ್ತೆ, ಆಗ ಕರೆಕ್ಟಾಗೇ ಬರುತ್ತೆ. ಯಾವ ರೀತಿ ಅಂತ ನಿಮಗೆ ಹೇಳ್ತೀನಿ. ಓಕೆನಾ, ಈಗ ನಮಗೆ ಶೋಲ್ಡರ್, ಇವ್ರ ಶೋಲ್ಡರ್ ಎಷ್ಟಿದೆ, 14.5 ಇದೆ ಶೋಲ್ಡರು. ಸೊ 14.5 ಅಂದರೆ ಅರ್ಧ ಅಂದರೆ 7.25 ಇಂಚು ನಮಗೆ ಬರುತ್ತೆ. ಸೊ 7.25 ಇಂಚು ಶೋಲ್ಡರ್ ಬರುತ್ತೆ ನಮಗೆ. ಶೋಲ್ಡರ್ ರೆಡಿ ನಮಗೆ ಎಷ್ಟಕ್ಕೆ ಬೇಕಾಗತ್ತೆ ಅಂತಂದರೆ ಮಿನಿಮಮ್ 2.5 ಇಂಚಸ್, ಅದು 2.5 ಇಂಚಸ್ ಬೇಕಾಗತ್ತೆ. ಸೊ ನಾವೆಷ್ಟು ಇಟ್ಕೋಬೇಕು, 3.5ನ ಇಟ್ಕೊಳ್ಬೇಕು. ಸೊ 3.5 ಇಟ್ಕೊಳ್ಬೇಕು ಅಂದರೆ ಇಲ್ಲಿ ನಾವು ಶೋಲ್ಡರಲ್ಲಿ 3/4 ಇಂಚನ್ನು ಮೈನಸನ್ನು ಮಾಡ್ಕೊಳ್ತೀವಿ. ಇಲ್ಲಿ 3/4 ಇಂಚು ಮೈನಸ್. ಎದಕ್ಕೆ 3/4 ಇಂಚು ಮೈನಸ್ ಮಾಡ್ಕೊಳ್ತೀವಿ ಅಂದರೆ ಇಲ್ಲಿ ಟಕ್ಸ್ ಎಷ್ಟು ಇಟ್ಕೊಳ್ತೀವೋ ಅಷ್ಟು ಮೈನಸನ್ನು ನಾವಿಲ್ಲಿ ಮಾಡ್ಕೊಳ್ತೀವಿ. ಓಕೆನಾ, ಅದು ಸಿಂಪಲ್ ಥಿಯರಿ, ನಿಮ್ಗೆ ಅರ್ಥ ಆಗಲಿಕ್ಕೆ ಹೇಳ್ತಾ ಇರುವಂಥದ್ದು. ಸೊ ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ 2.5 ಅಂದರೆ 3.5 ಇಂಚಿಗೆ ನಾವು ಮಾರ್ಜಿನನ್ನು ಹಾಕೊಳ್ತಾ ಇದ್ದೀನಿ. ಎಷ್ಟಕ್ಕೆ, 3.5 ಇಂಚಿಗೆ. ಇದರಲ್ಲಿ ಏನೇನಾಗುತ್ತೆ ಅಂತಂದರೆ ರೆಡಿ ನಮಗೆ 2.5 ಬರುತ್ತೆ. ಇಲ್ಲಿ ಹಾಫ್ ಇಂಚು ಮಾರ್ಜಿನ್ನು, ಇಲ್ಲಿ ಹಾಫ್ ಇಂಚು ಮಾರ್ಜಿನ್ನು ಸ್ಟಿಚಿಂಗ್ ಆಗಿ ಹೋಗುತ್ತೆ. ರೆಡಿ ನಮಗೆ 2.5 ಇಂಚು ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನಾವು ಈಗ ಜಸ್ಟ್ ಇದನ್ನ ಈ ರೀತಿ ಇಟ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀವಿ. ಡ್ರಾ ಮಾಡಿಕೊಂಡು ಸ್ಲೋಪನ್ನು ಇಲ್ಲಿ ಕೊಡ್ತೀವಿ. ಎಷ್ಟು, ಇಲ್ಲಿ ಸ್ಲೋಪ್ ಕೊಡ್ತೀವಿ. ಸ್ಲೋಪ್ ಅಲ್ಲಿ ಕೊಡೋದಕ್ಕಿಂತಲೂ ಇಲ್ಲಿ ಕೊಟ್ಟರೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ಕೊಟ್ಟರೆ ಲೆಂತ್ ಕಡಿಮೆ ಆಗುತ್ತೆ. ಸೊ ನಾವೇನು ಮಾಡಬೇಕು, ಇಲ್ಲೇ ಸ್ಲೋಪ್ ಕೊಡಬೇಕು. 1 ಇಂಚ್ ಸ್ಲೋಪ್ ಅಲ್ವಾ, 1 ಇಂಚ್ ಸ್ಲೋಪ್ ಆಟೋಮೆಟಿಕ್ ಬರುತ್ತೆ. ಯಾವ ರೀತಿ ಅಂತ ಕೇಳಿ. ಈಗ ನೋಡಿ ನಮಗೆ ರೆಡಿ ಇಲ್ಲಿ 13 ಇಂಚು ಬರ್ತಾ ಇದೆ. ಓಕೆನಾ, ಇಲ್ಲಿ ನಮಗೆ ಎಷ್ಟು ಇಂಚು ಬರಬೇಕು, ರೆಡಿ 12 ಇಂಚು ಬೇಕು. ಓಕೆನಾ, ಇಲ್ಲಿ ನಮಗೆ 12 ಇಂಚಿಗೆ ಬೇಕಾಗತ್ತೆ. ಓಕೆನಾ, 12 ಇಂಚಿಗೆ ನಾವು ಮಾರ್ಕನ್ನು ಹಾಕೊಳ್ಬೇಕು ಇಲ್ಲಿ. ಓಕೆನಾ, 12 ಇಂಚಿಗೆ ಮಾರ್ಕ್ ಹಾಕೊಂಡು ನಾವು ಇಲ್ಲಿ ಸ್ಲೋಪನ್ನು ಈ ರೀತಿ ಕೊಡ್ಕೋಬೇಕಾಗತ್ತೆ.
ಓಕೆನಾ. ಇದು ನಮಗೆ 1/2 ಇಂಚ್ ಮಾರ್ಜಿನ್ ಅಂತಕ್ಕಂಥದ್ದು ಈ ರೀತಿ ಹೋಗುತ್ತೆ ಇದು ಕರ್ವ್ ಏರಿಯಾದಲ್ಲಿ. ಓಕೆನಾ. ಇಲ್ಲಿ ನಮಗೆ 1/2 ಇಂಚ್ ಮಾರ್ಜಿನ್ ಅನ್ನೋದು ಈ ರೀತಿ ಬರುತ್ತೆ. ಇಲ್ಲಿ ನಮಗೆ 12 ಇಂಚು ರೆಡಿ ಬರುತ್ತೆ. ಎಲ್ಲಿಂದ? ಈ 1/2 ಇಂಚ್ ಮಾರ್ಜಿನ್ ಇಂದ ನಮ್ಗೆ ರೆಡಿ ಬೇಕು. ಓಕೆನಾ. ಓವರ್ ಆಲ್ ನಮಗೆ ಇಲ್ಲಿ 13 ಇಂಚು ರೆಡಿ ಬೇಕು. ಓಕೆನಾ. 13 ಇಂಚು ರೆಡಿ ಕರೆಕ್ಟ್ ಆಗಿ ಸಿಗುತ್ತೆ. ಓಕೆನಾ. ಈಗ ನಮಗೆ ನೆಕ್ಸ್ಟ್ ಬೇಕಾಗಿರುವಂಥದ್ದು ಬ್ಯಾಕ್ ಡೀಪ್. ಬ್ಯಾಕ್ ಡೀಪ್ ನಾವು ಎಷ್ಟು ಕನ್ಸಿಡರ್ ಮಾಡ್ಕೊಂಡಿದ್ವಿ? ಇಲ್ಲಿಂದ 9.5 ಇಂಚಿಗೆ. ಓಕೆನಾ. 9.5 ಇಂಚಿಗೆ ಇಲ್ಲಿಂದ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ನಾವಿಲ್ಲಿ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. ಓಕೆನಾ. ಬ್ಯಾಕ್ ಸೈಡ್ಗೆ ಮಾರ್ಕನ್ನು ಹಾಕೊಂಡ್ಬಿಟ್ಟು ಇಲ್ಲಿ ನಮಗೆ ಎಷ್ಟು ಉಳಿದಿದೆ? 2.25 ಇಂಚ್ ಇದೆ ಅಲ್ವಾ? ಇಲ್ಲಿ ನಮಗೆ 3 ಇಂಚಿಗೆ ಮಾರ್ಕನ್ನು ಹಾಕೊಳ್ಳೋಣ. ಓಕೆನಾ. ಮಾರ್ಕ್ ಹಾಕೊಂಡು ಇದನ್ನು ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡಿಕೊಂಡು ಶೇಪನ್ನು ಕೊಡೋಣ. ಓಕೆನಾ. ಇದಾದ ನಂತರ ಆರ್ಮೋಲ್ ಡೌನಿಂಗ್ ಬರುತ್ತೆ. ಇವರ ಆರ್ಮೋಲ್ ಡೌನಿಂಗ್ ಬಂದು ಯಾವ ರೀತಿ ಕನ್ಸಿಡರ್ ಮಾಡ್ಕೊಳ್ಬೇಕು ಅಂತಂದ್ರೆ, ಇವರ ಅಪ್ಪರ್ ಚೆಸ್ಟ್ ಎಷ್ಟಿದೆ? 34.34 ಇದೆ. ಸೊ ಅದರ ಬೇಸ್ಡ್ ಮೇಲೆನೆ ನಾವಿಲ್ಲಿ ಡಿವೈಡೆಡ್ ಬೈ 6 ಮಾಡಬೇಕಾಗತ್ತೆ. ಓಕೆನಾ. 34.3 ಮುಕ್ಕಾಲು ಇಂಚಲ್ಲ, 34.75 ಡಿವೈಡೆಡ್ ಬೈ 6 ಮಾಡಿದಾಗ 5.79 ಬರುತ್ತೆ. 5.79ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಮುಕ್ಕಾಲು ಇಂಚು ಆ್ಯಡ್ ಮಾಡ್ಕೊಳ್ತೀವಿ. ಇಲ್ಲಿ ಮುಕ್ಕಾಲು ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಪ್ಲಸ್ 0.75ನ ಆ್ಯಡ್ ಮಾಡಿಕೊಂಡ್ರೆ 6.5 ಇಂಚು ಬರುತ್ತೆ. ಓಕೆನಾ. 6.5 ಇಂಚು ನಾನು ಆರ್ಮೋಲ್ ಡೌನಿಂಗ್ ಅನ್ನ ಇಳಿಸ್ಕೊಳ್ತಾ ಇದ್ದೀನಿ. ಎಲ್ಲಿಂದ? ಮೇಲ್ಗಡೆ ಈ ಮಾರ್ಜಿನ್ ಲೈನಿಂದ 1/2 ಇಂಚ್ ಮಾರ್ಜಿನ್ ಇಟ್ಕೊಂಡಿದ್ವಿ, ಅಲ್ಲಿಂದ 6.5 ಇಂಚ್ಗೆ ನಾನು ಇಳಿಸ್ಕೊಳ್ತಾ ಇದ್ದೀನಿ. ಓಕೆನಾ. ಅಲ್ಲಿಂದ 6.5 ಇಂಚ್ ಇಳಿಸ್ಕೊಂಡು ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಅದಾದ ನಂತರ ಬರುತ್ತೆ 6.5 ಇಂಚನ್ನು ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಲೈನ್ನ ಸೀದಾ ಡ್ರಾ ಮಾಡ್ಕೊಳ್ಳೋಣ. ಲೈನ್ ಸೀದಾ ಡ್ರಾ ಮಾಡ್ಕೊಂಡಾದ್ಮೇಲೆ ಇವೆರಡೂ ಸೆಂಟರ್ಗೆ 6.5 ಇಂಚ್ ಇದೆ. ಈ ಲೈನಿಂದ ಈ ಲೈನ್ಗೆ 6.5 ಇಂಚ್ ಇದೆ. 3.25 ಇಂಚಲ್ಲಿ ನಾವೇನು ಮಾಡ್ತಾ ಇದ್ದೀನಿ? 1/4 ಇಂಚು ಅಥವಾ 1/2 ಇಂಚು ಶೇಪನ್ನು ತೆಗಿತೀನಿ. ಕರೆಕ್ಟ್ ಸೆಂಟರ್ ಪಾಯಿಂಟ್ ಇದು. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಶೇಪನ್ನು ತೆಗಿಬೇಕು. ಓಕೆನಾ. ಕರೆಕ್ಟಾಗಿ ಇಷ್ಟು ಇಟ್ಕೊಂಡು ನಾವು ಈ ರೀತಿ ಶೇಪನ್ನು ತೆಗಿಬೇಕು. ಇವ್ರ ವೇಸ್ಟ್ ಎಷ್ಟಿದೆ? 28.25 ಇಂಚ್ ಇರೋದ್ರಿಂದ 7 4 28, 7 ಪ್ಲಸ್ 1 ಗೆರೆ, 3/4 ಇಂಚ್ ಬೇಕಲ್ಲ. 7 ಪ್ಲಸ್ 1 ಗೆರೆಗೆ ನಾನು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. ಓಕೆನಾ. ಪ್ಲಸ್ ಇಲ್ಲಿ ನಾವೇನು ಮಾಡ್ತೀವಿ? 1 ಇಂಚ್ ಫಾರ್ ಟಕ್ಸನ್ನು ಹಿಡ್ಕೊಳ್ತಾ ಇದ್ದೀವಿ. 1 ಇಂಚು ಟಕ್ಸ್ಗೆ ಹಿಡ್ಕೊಳ್ತಾ ಇದ್ದೀನಿ. ಓಕೆನಾ. ಅಲ್ಲಿಂದ ನಾವು 1.5 ಇಂಚು ಮಾರ್ಜಿನು ಎಕ್ಸ್ಟ್ರಾ ಎಷ್ಟಿದೆ? ಅಪರ್ ಚೆಸ್ಟ್ ಎಷ್ಟಿದೆ? ನಮಗೆ ಅಪರ್ ಚೆಸ್ಟ್ ಡಿವೈಡೆಡ್ ಬೈ 4 ಮಾಡಿದಾಗ ಎಷ್ಟು ಬರುತ್ತೆ ನೋಡಿ. ಅಪರ್ ಚೆಸ್ಟ್ ಡಿವೈಡೆಡ್ ಬೈ 4 ಮಾಡಿದಾಗ 34 ಇಂಚು, 8.5 ಇಂಚು, 8 32, 8.5 ಇಂಚು ಬೇಕು. 8.5 ಇಂಚು ಪ್ಲಸ್ 1 ಗೆರೆ 8.25 ಇಂಚು ಬೇಕಾಗುತ್ತೆ. ಇವಾಗ ನಮಗೆ ಇವರಿಗೆ ಎಷ್ಟು ಬರ್ತಾ ಇದೆ ಇಲ್ಲಿಗೆ? ಕರೆಕ್ಟ್ ಅಂದರೆ 8.5 ಇಟ್ಕೊಳ್ಳಿ, 34ಕ್ಕೆ ಬರುತ್ತೆ. 1/4 ಇಂಚು ಬೇಕಾದರೆ ಫ್ರಂಟಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಈ ರೌಂಡ್ನ ತೆಗೆದುಕೊಳ್ಳಿಲ್ಲ ಅಂದ್ರೂ ಚಿಂತೆ ಇಲ್ಲ. ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕನ್ನು ಹಾಕೊಳ್ಳಿ. 8.5 ಇಂಚು, 8 34 ಇಂಚಿದೆ. 3/4 ಇಂಚಿದೆ ಏನಿದೆ ಫ್ರಂಟಿಗೆ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಇಷ್ಟು ಇಟ್ಕೊಂಡು ನಾವೇನು ಮಾಡಬೇಕು? ಮಾರ್ಕನ್ನು ಹಾಕ್ಕೊಳ್ಬೇಕು. ಓಕೆನಾ. ಇಷ್ಟು ಮಾರ್ಕ್ ಹಾಕೊಂಡು ನೀವು ಕಟ್ಟಿಂಗನ್ನು ಮಾಡುವಂಥದ್ದು. ಓಕೆನಾ. ಇದು ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲಿ ಬ್ಯಾಕ್ ಡಾಟ್ಸ್ ಏನಿದೆ ನಮಗೆ ಎರಡು ಸೆಂಟರ್ ಪ್ಲೇಸ್ಗೆ ನಾವು ಬ್ಯಾಕ್ ಡಾಟ್ಸ್ ಅನ್ನು ಹಿಡಿತೀವಿ. ಓಕೆನಾ. ಅಷ್ಟೇ ಬಿಟ್ರೆ ಮತ್ತೇನು ಇಲ್ಲ. ಬ್ಯಾಕಲ್ಲಿ ಕಟ್ಟಿಂಗು ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ. ಇಲ್ಲಿ 1/2 ಇಂಚು, ಇಲ್ಲಿ 1/2 ಇಂಚು ಇಟ್ಕೊಳ್ತೀವಿ. ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆನಾ. ಇದನ್ನ ಕಟ್ಟಿಂಗ್ ಮಾಡ್ಕೊಂಡು ತಕ್ಕೊಳ್ಳೋಣ. ಮಾರ್ಕನ್ನು ಹಾಕೊಳ್ಳೋಣ. ಓಕೆನಾ. ಕರೆಕ್ಟಾಗಿ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಓಕೆನಾ. ಇಲ್ಲಿ ಇನ್ನೊಂದು ನಾವು ಬ್ಯಾಕ್ ಡಾಟ್ ಎಲ್ಲಿವರೆಗೆ ಹಿಡಿಬೇಕು ಅಂತಂದ್ರೆ ಇಲ್ಲಿಂದ ನಮ್ಮ
ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ನಾವು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ ಇಲ್ಲಿಂದ 9.5 ಇಂಚು. ಸೊ ಈ 9.5 ಇಂಚಿಗೆ ನಾವು ಡಾಟ್ ಪಾಯಿಂಟನ್ನು ಹಿಡ್ಕೊಳ್ಬೇಕು, ಅದಕ್ಕಿಂತ ಹೆಚ್ಚಿಗೆ ಹೋಗಬಾರ್ದು. ನಮ್ಮ ಡಾಟ್ ಪಾಯಿಂಟ್ ಫ್ರಂಟ್ ಎಷ್ಟಿರುತ್ತೋ ಬ್ಯಾಕಲ್ಲಿ ಕೂಡ ಅದೇ ಎಂಡ್ ಆಗಬೇಕು ಡಾಟ್ ಅಂತಕ್ಕಂಥದ್ದು. ಓಕೆನಾ? ಇದಾದ ನಂತರ ಇದರ ಪ್ರೋಸೆಸ್ ಏನು ಮಾಡಬೇಕು ಇಲ್ಲಿ ಅಂತಂದರೆ, ನಾವು ಮಾರ್ಕನ್ನು ಹಾಕೋಬೇಕಾಗತ್ತೆ. ಮಾರ್ಕ್ ಎಲ್ಲಿಂದ ಹಾಕೋಬೇಕು ಅಂದರೆ, ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ಇದು ಏನಿದೆ ಸೇಮ್ ಇದೇ ರೀತಿಯೇ ಮಾರ್ಕನ್ನು ಇಲ್ಲಿ ಹಾಕ್ಕೊಳ್ಳಿ, ಕಟಿಂಗನ್ನು ಮಾಡ್ಕೊಳ್ಳಿ. ಓಕೆನಾ? ಇದು ಫ್ರಂಟ್ ಆಯಿತು. ಆ್ಯಡ್ ಮಾಡ್ಕೊಳ್ಬೇಕಾಯ್ತು. ಯೂಶ್ವಲಿ 8.5 ಎಷ್ಟು ಇಂಚ್ ಆಯಿತು? 8.5 16 17 ಇಂಚ್ ಆಯಿತು. 17 34 ಆಯಿತು. ಇನ್ನು ಮುಕ್ಕಾಲು ಇಂಚು ಉಳಿಯುತ್ತಲ್ಲ ಸ್ನೇಹಿತರೆ. ಸೊ ಮುಕ್ಕಾಲು ಇಂಚು ನಾನು ಫ್ರಂಟಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮುಕ್ಕಾಲು ಇಂಚು ಫ್ರಂಟಿಗೆ ಅಂದರೆ 9.25 ಇಂಚು ಬರುತ್ತೆ. ಸೊ 9.25 ಇಂಚಿಗೆ ನಾನು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿಯ ಮಾರ್ಜಿನ್ ಸೇರಿಸೋದಿಲ್ಲ ನಾನು. ಓಕೆನಾ? 1/4 ಇಂಚನ್ನ ಮಾತ್ರ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3/4 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಓಕೆನಾ? ಇದಾದ ನಂತರ ನಮಗೆ ಫುಲ್ ಬಸ್ಟ್ ಬರುತ್ತೆ. ಫುಲ್ ಬಸ್ಟಲ್ಲೂ ಸೇಮ್ ಅಷ್ಟೇ, ನಾನು ಎಷ್ಟು ಇಂಚ್ ಆ್ಯಡ್ ಮಾಡ್ಕೋಬೇಕು? 3/4 ಇಂಚನ್ನೇ ನಾನು ಆ್ಯಡ್ ಮಾಡ್ಕೊಳ್ಬೇಕು ಫುಲ್ ಬಸ್ಟಲ್ಲೂ ಕೂಡ. ಸೊ ಫುಲ್ ಬಸ್ಟಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು? 1/4 ಇಂಚು ಮಾರ್ಜಿನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ 1/4 ಇಂಚು ಮಾರ್ಜಿನ್ ನಾನು ಆ್ಯಡ್ ಮಾಡ್ಕೊಳ್ತೀನಿ ಫುಲ್ ಬಸ್ಟಲ್ಲಿ ಅಂತಂದರೆ, ತೋರಿಸ್ತೀನಿ ನಿಮಗೆ. ಇಲ್ಲಿ ನಾವೇನು ಮಾಡಬೇಕು? ಇವೆರಡೂನ್ನ ಇದೇ ರೀತಿ ಶೇಪನ್ನು ಕೊಡಬೇಕು. ಈ ರೀತಿ ಶೇಪನ್ನು ಕೊಡಿ. ಓಕೆನಾ? ಈ ರೀತಿ ಶೇಪ್ ಕೊಟ್ಟಾದ ನಂತರ ನೀವೇನು ಮಾಡಬೇಕು? ಓಕೆನಾ? ಇಲ್ಲಿ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈಗ ಲೈನ್ ಡ್ರಾ ಮಾಡಿಕೊಂಡು ಕರೆಕ್ಟಾಗಿ ಕಟಿಂಗನ್ನು ಮಾಡ್ಕೊಂಬಿಡಿ ಇಲ್ಲಿ. ಓಕೆನಾ? ಇಲ್ಲಿ ಕಟಿಂಗ್ ಡ್ರಾ ಮಾಡಿಕೊಂಡು ನಮಗೆ ಎಷ್ಟಕ್ಕೆ ಬೇಕು ಇಲ್ಲಿ 1 ಇಂಚ್ ಆರ್ 1.5 ಇಂಚ್ ಎಕ್ಸ್ಟ್ರಾ ನಾವು ಇಟ್ಕೊಂಡು ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ನಮಗೆ ಫ್ರಂಟ್ ಪಟ್ಟಿ ಕೂಡ ಸಿಕ್ಕುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಇದೆಷ್ಟಿದೆ ಅಷ್ಟಕ್ಕೆ ನಾವು ಕಟಿಂಗನ್ನು ಕಂಪ್ಲೀಟ್ ಮಾಡೋಣ. ಓಕೆನಾ? ಈಗ ನಮಗೆ ಫ್ರಂಟ್ ಡೀಪನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಎಲ್ಲಿಂದ? ಇಲ್ಲಿಂದ. ಫ್ರಂಟ್ ಡೀಪ್ ನಮಗೆ ಎಷ್ಟಿತ್ತು? 8 ಇಂಚು ಬೇಕಾಗಿತ್ತು. ಎಲ್ಲಿಗೆ ಬೇಕಾಗಿತ್ತು 8 ಇಂಚು? ಯಾವ ಮೆಜರ್ಮೆಂಟ್ಗೆ? ಈ ಮೆಜರ್ಮೆಂಟ್ ಲೈನ್ಗೆ ಬೇಕಾಗಿತ್ತು. ಇಲ್ಲಿ ಲೈನ್ ಏನಿದೆ ಇನ್ನು ಸೀದಾ ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಈ ಲೈನ್ನ ಸೀದಾ ಡ್ರಾ ಮಾಡ್ಕೊಳ್ಳಿ. ಅಪರ್ಚಸ್ ಲೈನ್ ಇಲ್ಲಿಂದ ನಮಗೆ ಸೀದಾ ಬೇಕಾಗತ್ತಲ್ಲ, ಈ ಲೈನ್ ಸೀದಾ ಡ್ರಾ ಮಾಡ್ಕೊಳ್ಳಿ. ಸೀದಾ ಡ್ರಾ ಮಾಡಿಕೊಂಡು ನಮಗೆ 8 ಇಂಚು ಬೇಕು. 8 ಇಂಚ್ ಎಲ್ಲಿಂದ ಬೇಕು? ಇಲ್ಲಿಂದ ಬೇಕು. ಓಕೆನಾ? 8 ಇಂಚಿಗೆ ನಾನು ಮಾರ್ಕನ್ನು ಹಾಕಿದ್ದೀನಿ. ಓಕೆನಾ? ಈ ಲೈನ್ ಏನಿದೆ ಶಾರ್ಪ್ ಆಗಿ ಬರಲಿ, ಇಲ್ಲಿಂದ ತಗೊಳ್ಳಿ. ಓಕೆನಾ? ಇದು ಡೀಪ್ ಆಯಿತು. ಓಕೆ, ಇದನ್ನು ತೆಗಿರಿ. ಫ್ರಂಟನ್ನು ತೆಗೆದು ಇಲ್ಲಿ ನಾವೇನು ಮಾಡಬೇಕು ಅಂದರೆ, ಆಸ್ ಇಟ್ ಈಸ್ ಇಲ್ಲಿಂದ ಸೀದಾ ಡ್ರಾ ಮಾಡ್ಕೊಳ್ಳಿ. ಇದನ್ನು ಎಲ್ ಶೇಪ್ ಸ್ಕೇಲ್ ಇಟ್ಕೊಂಡು ಸೀದಾ ಡ್ರಾ ಮಾಡಿಕೊಂಡು ಇದನ್ನು ಈ ರೀತಿ ಡ್ರಾಪ್ ಮಾಡ್ಕೊಳ್ಳಿ. ಓಕೆನಾ? ಡ್ರಾ ಮಾಡಿಕೊಂಡು ಫ್ರಂಟ್ ಏನಿದೆ ನೀವು ಶೇಪನ್ನು ಕೊಡಿ, ಮಾಡಿ ತಕ್ಕೊಳ್ಳಿ. ನಿಮ್ಗೆ ಇಲ್ಲಿ ಯಾವುದೇ ರೀತಿಯ ಕೆಲಸ ಇಲ್ಲಿ ಇಲ್ಲ ಇನ್ನು. ಓಕೆನಾ? ಇದು ಸೀದಾ ಪರ್ಫೆಕ್ಟಾಗಿ ಬಂದ್ಬಿಡತ್ತೆ. ಇನ್ನು ನಿಮಗೆ ಬೇಕಾಗಿರುವಂಥದ್ದು ಇಲ್ಲಿಂದ ಡಾಟ್ ಪಾಯಿಂಟ್, ಎಲ್ಲಿಂದ ಹಿಡ್ಕೊಂಡಿರ್ತೀರಿ ಡಾಟ್ ಪಾಯಿಂಟ್ ಲೆಂತ್ನ? ಇಲ್ಲಿಂದ ಮೆಜರ್ಮೆಂಟ್ ಮಾಡಿರ್ತೀವಿ. ಎಷ್ಟಕ್ಕೆ ಮಾಡಿದ್ದೀವಿ ನಾವು ಮೆಜರ್ಮೆಂಟು? 9.5 ಅಂತಂದ್ರೆ 1/2 ಇಂಚ್ ಇನ್ಕ್ರೀಸ್ ಮಾಡಬೇಕು ಅಲ್ಲೇದು. ಸೊ 10 ಇಂಚು, 10 ಇಂಚ್ಗೆ ಡಾಟ್ ಪಾಯಿಂಟ್. ಯಾಕೆ 1/2 ಇಂಚು ಅಂತಂದರೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತಲ್ಲ, ಅದಕ್ಕೋಸ್ಕರ ಸ್ಟಿಚಿಂಗ್ ಇಲ್ಲಿ ಮಾಡ್ತೀವಿ, ಅದಕ್ಕೋಸ್ಕರ 9.5. ಈಗ ನೆಕ್ಸ್ಟ್ ನಮಗೆ ಅಂಡರ್ ಬಸ್ ಲೈನ್ ಎಷ್ಟಕ್ಕೆ ಬರುತ್ತೆ? 12 ಇಂಚಿಗೆ ಬರ್ತಾ ಇದೆ ರೆಡಿ. ಓಕೆನಾ? ಸ್ಟಿಚಿಂಗ್ ಮಾರ್ಜಿನ್ ಹಿಂಗೆ ಮೇಲ್ಗಡೆ ತೆಗೆದುಕೊಂಡಾಗ 12.5 ಬಂದ್ಬಿಡತ್ತೆ ಅದು. ಓಕೆ, ರೆಡಿ ಬರುತ್ತೆ. ಈಗ ನೆಕ್ಸ್ಟ್ ನಮಗೆ ಇನ್ನು ಮಿಕ್ಕಿದ್ದು 1.5 ಇಂಚ್ ಬೇಕು. ಇಲ್ಲಿ ಎಷ್ಟಿದೆ? 3 ಇಂಚಿದೆ. ಮೇಲೆ 1/2 ಇಂಚು, ಕೆಳಗೆ 1/2 ಇಂಚು ಮಾರ್ಜಿನ್ ಹೋಗುತ್ತೆ. ಇನ್ನು ಮಿಕ್ಕಿದ್ದು 1.5 ಇಂಚು ನಮಗೆ ರೆಡಿ ಬರುತ್ತೆ. ಇಲ್ಲಿಂದ ನಮಗೆ ಮಾರ್ಕ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇಲ್ಲಿ ನಾವು ಮಾರ್ಕ್ ಎಲ್ಲಿ ಹಾಕೊಂಡಿದ್ವಿ, ಇಲ್ಲಿ ಮಾರ್ಕನ್ನು ಹಾಕೋಬೇಕು. ಲೈನ್ನ ಡ್ರಾ ಮಾಡ್ಕೊಂಡಿದ್ದೀವಿ. ಓಕೆನಾ? ಈಗ ನಮಗೆ ಇದು ಒಂದು ಡಾಟ್ ಲೈನ್. ಓಕೆನಾ? ಡಾಟ್ ಪಾಯಿಂಟ್ ಲೈನು. ಅದಾದ ನಂತರ ಇದು ಒಂದು ಅಂಡರ್ ಬಸ್ಟ್ ಲೈನ್ ಆಗಿರೋದ್ರಿಂದ ಇದು ಕೂಡ ತುಂಬ ಇಂಪಾರ್ಟೆಂಟ್ ನಮಗೆ. ಓಕೆನಾ? ಈಗ ನಮಗೆ ಇಲ್ಲಿಂದ
9.25 ಇಂಚ್ ಏನು ಬಂದಿದೆ, ಈ ಲೈನಿಂದ ನಮಗೆ ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟ್ ನಮಗೆ ಈ ಮೆಜರ್ಮೆಂಟ್ದು 4 ಇಂಚು ಬರುತ್ತೆ. ಅಂದರೆ 8 ಇಂಚ್ ಇದೆ ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟು. ಓಕೆನಾ, ಸಿಗುತ್ತೆ. ಓಕೆನಾ, ಇದು ಸೆಂಟರ್ ಪಾಯಿಂಟ್ಗೆ ನಮಗೆ ಸಿಕ್ಕಾಗ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಈ ಲೈನ್ ಏನಿದೆ ಅಂಡರ್ ಬಸ್ಟ್ ಲೈನ್ ಆಗಿರೋದ್ರಿಂದ, ಓಕೆನಾ, ಅಂಡರ್ ಬಸ್ಟ್ ಲೈನ್ ಇದಾಗಿರೋದ್ರಿಂದ ಇಲ್ಲಿ ನಾವು ಲಿಫ್ಟ್ ಎಷ್ಟು ಇಂಚ್ ಮಾಡ್ಕೊಳ್ಬೇಕು ಅಂತಂದರೆ, ಶೇಪ್ಗೋಸ್ಕರ 1 ಇಂಚ್ ಲಿಫ್ಟನ್ನು ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಓಕೆನಾ, 1 ಇಂಚು ಶೇಪ್ಗೋಸ್ಕರ ಲಿಫ್ಟ್ ಮಾಡಿಕೊಂಡು ಈ ರೀತಿ ಶೇಪನ್ನು ಕೊಡಿ. ಓಕೆನಾ, ಇಲ್ಲಿ ನಮಗೆ ಕರೆಕ್ಟಾಗಿ ಬರಬೇಕು ಅಂದರೆ 1/2 ಇಂಚ್ ಡೌನ್ ಮಾಡ್ಕೊಳ್ಬೇಕು ಇಲ್ಲಿ. ಯಾಕೆ ಅಂದರೆ ನಾವಿಲ್ಲಿ 4 ಡಾಟ್ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ ನಮಗೆ 1/2 ಇಂಚ್ ಅಂತಕ್ಕಂಥದ್ದು ಬೇಕಾಗತ್ತೆ. ಕೆಳಗಡೆನೆ ಕಟಿಂಗ್ ಮಾಡ್ಕೊಂಡ್ರೆ ಇದು ನಮ್ಗೆ ಹಿಡ್ಕೊಂಡಾಗ ಪರ್ಫೆಕ್ಟ್ ಪ್ಲೇಸ್ಗೆ ಬಂದು ಕುತ್ಕೊಳ್ಳುತ್ತೆ. ಇಲ್ಲ ಅಂದರೆ ಇಲ್ಲಿ ನಾವು ಕಟ್ ಮಾಡ್ಕೊಂಡ್ಬಿಟ್ರೆ ಡಾಟ್ನ ಹಿಡಿಯೋ ಅವಶ್ಯಕತೆ ಇಲ್ಲ, ಈ ರೀತಿ ಇರುತ್ತೆ. ಈಗ ನಮಗೆ ಮೆಜರ್ಮೆಂಟ್ಸ್ ಎಷ್ಟಿದೆ ನೋಡಿ. ಇದು ನಮಗೆ 9.25 ಇಂಚು ರೆಡಿ ಇದೆ. ಸೊ 9.25 ಇಂಚ್ ರೆಡಿ ಇದೆ. ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಎಷ್ಟು, 30.25 ಇಂಚ್ ಇದೆ. ನಮಗೆ ಎಷ್ಟು ಅಂಡರ್ ಬಸ್ಟ್ ಲೈನು 30.25 ಇಂಚ್ ಇದೆ. ಓಕೆನಾ, ಇದರಲ್ಲಿ ಡಿವೈಡೆಡ್ ಬೈ 4 ಮಾಡಿದ್ರೆ 7 28, 7.5 ಅಂದರೆ 30. ಈ 3/4 ಇಂಚಲ್ಲಿ 3 ಮಾಡಿದ್ರೆ 7.5 ಪ್ಲಸ್ 1 ಗೆರೆ ಬರುತ್ತೆ. 7.5 1 ಪ್ಲಸ್ ಗೆರೆ ಅಂದರೆ ಇಲ್ಲಿಗೆ ಬರುತ್ತೆ. ಇನ್ನು ಮಿಕ್ಕಿದ್ದು ಎಷ್ಟಿದೆ, ಇದು 1.25 ಇಂಚ್ ಇದೆ. ಸೊ 1.25 ಇಂಚನ್ನು ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವೇನು ಮಾಡಬೇಕು, ಇಲ್ಲೊಂದು ಲೈನ್ 1.25 ಇಂಚಿಗೆ ಇಲ್ಲೊಂದು ಲೈನ್ನ ಡ್ರಾ ಮಾಡ್ಕೋಬೇಕು. ಇದು ನಾವು ಡಾಟ್ ಪಾಯಿಂಟ್ನ ಹಿಡಿಯುವ ಪರ್ಫೆಕ್ಟ್ ಮೆಥಡ್ ಆಗಿರುತ್ತೆ. ಓಕೆನಾ, ಡಾಟ್ ಪಾಯಿಂಟ್ನ ಹಿಡಿಯುವ ಪರ್ಫೆಕ್ಟ್ ಮೆಥಡ್ ಇದಾಗಿರುತ್ತೆ. ಇಲ್ಲಿ ನಾವು ಹಿಡ್ಕೊಳ್ತೀವಿ ಡಾಟ್ ಪಾಯಿಂಟನ್ನು. ಓಕೆನಾ, ಈಗ ನಾವೇನು ಮಾಡಬೇಕು, ಇಲ್ಲಿ ಶೇಪನ್ನು ಕೊಡೋದ್ರಲ್ಲಿ ಸ್ವಲ್ಪ ಡೌನ್ ಮಾಡಿಕೊಂಡು ತೊಗೊಂಡು ಹೋಗಬೇಕು. ಓಕೆನಾ, ಈ ರೀತಿ. ಈಗ ನಾವೇನು ಮಾಡಬೇಕು, ಇದನ್ನು ಕಟ್ ಮಾಡಿ ತಕ್ಕೊಂಬಿಡಿ ಈ ಶೇಪನ್ನು. ಇಲ್ಲಿ ಕಟ್ ಮಾಡಿ ತಕ್ಕೊಂಡಾಗ ಏನಾಗುತ್ತೆ, ಇದು ಸೆಂಟರ್ ಪಾಯಿಂಟ್, ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ, ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ, ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ. ಈಗ ನಿಮಗೆ ಪಾಯಿಂಟ್ ಆಫ್ ವ್ಯೂಗೆ ನೀವು ಹಿಡ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ. ಇಲ್ಲಿ ನಾವು ಡಾಟನ್ನು ಈ ರೀತಿ ಹಿಡಿಯೋದ್ರಿಂದ ಶೇಪ್ ಅನ್ನೋದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಹೋಗಲ್ಲ. 1/2 ಇಂಚ್ ನಾವು ಇಲ್ಲಿ ಡಾಟನ್ನು ಹಿಡಿತೀವಿ. ಇಲ್ಲಿ ಡಾಟ್ ಯಾವ ರೀತಿ ಹಿಡಿಬೇಕು ನಾವು ಅಂತಂದರೆ, ಫಸ್ಟ್ ಇವೆರಡೂ ಸೆಂಟರ್ ಫೋಲ್ಡ್ನ ಮಾಡ್ಕೊಳ್ಳಿ. ಇವೆರಡೂ ಸೆಂಟರ್ ಫೋಲ್ಡ್ ಮಾಡ್ಕೊಂಡಾಗ ನಿಮಗೆ ಇಲ್ಲೊಂದು ಲೈನ್ ಕ್ರಿಯೇಟ್ ಆಗುತ್ತೆ, ಕರೆಕ್ಟ್ ಈ ಪಾಯಿಂಟ್ಗೆ ಕ್ರಿಯೇಟ್ ಆಗುತ್ತೆ. ಇಲ್ಲಿಂದ ನಮಗೆ 2.5 ಇಂಚು ಸಾಕಾಗತ್ತೆ, ಜಾಸ್ತಿ ಬೇಕಾಗಿಲ್ಲ, 2.5 ಇಂಚು ಸಾಕಾಗತ್ತೆ. ಅಲ್ಲಿಗೆ ಇದನ್ನು ಮಾರ್ಕನ್ನು ಮಾಡ್ಕೊಳ್ಳಿ. ಅದಾದ ನಂತರ ಇದನ್ನು ಕೂಡ ಅಷ್ಟೇ ಇವೆರಡೂ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಇಲ್ಲೇವರೆಗೆ ತೊಗೊಂಡು ಬನ್ನಿ. ನಿಮಗೆ ಇಲ್ಲಿ ಕರೆಕ್ಟ್ ಇದು ಕೂಡ ಇದೇ ಪಾಯಿಂಟ್ಗೆ ಕಲಿಯುತ್ತೆ. ಇದು ಇಲ್ಲಿಂದ ನಮಗೆ 3.5 ಇಂಚು ಸಾಕು. ಓಕೆನಾ, 3.5 ಇಂಚು ಸಾಕಾಗತ್ತೆ. ಎಲ್ಲಿಂದ, ಈ ಲೈನಿಂದ. ಓಕೆನಾ, ಇದಾದ ನಂತರ ಇಲ್ಲಿ ಡಾಟ್ ಪಾಯಿಂಟ್ ಮತ್ತು ಶೇಪನ್ನು ನಾವು ಕೊಡಬೇಕು. ಶೇಪ್ ಯಾವ ರೀತಿ ಕೊಡಬೇಕು ಅಂತಂದರೆ, ಜಸ್ಟ್ ನಾವು 1/2 ಇಂಚ್ ಡೌನನ್ನು ಮಾಡ್ಕೊಳ್ಬೇಕು. ಡೌನ್ ಮಾಡಿಕೊಂಡು ಶೇಪನ್ನು ಇಲ್ಲಿ ಏನಿದೆ, ಓಕೆನಾ, ಈ ರೀತಿ ನಾವು ಶೇಪನ್ನು ಕೊಡಬೇಕಾಗತ್ತೆ. ಓಕೆನಾ, ಇಷ್ಟು ಶೇಪನ್ನು ನಾವು ಕೊಟ್ಟಾಗ ಪರ್ಫೆಕ್ಟಾಗಿ ನಮಗಿದು ಬರುತ್ತೆ. ಓಕೆ, ಮತ್ತು ಇಲ್ಲಿ ಡಾಟ್ ಯಾವ ರೀತಿ ಹಿಡಿಬೇಕು ಸರ್ ನಾವು ಅಂತಂದರೆ, ಈ ಡಾಟನ್ನು ಹಿಡ್ಕೊಂಡು, ಓಕೆನಾ, ಈ ಡಾಟನ್ನು ಹಿಡ್ಕೊಂಡಾಗ ನಿಮಗೆ ಇಲ್ಲೊಂದು ಡಾಟ್ ಅಂತಕ್ಕಂಥದ್ದು ಆಟೋಮೆಟಿಕ್ ಕ್ರಿಯೇಟ್ ಆಗಿಬಿಡುತ್ತೆ. ಈ ಡಾಟು ಪ್ಲಸ್ ಈ ಡಾಟು ಇವೆರಡೂ ನಾವು ಹಿಡ್ಕೊಂಡಾಗ ನಿಮ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲೊಂದು ಡಾಟ್ ಬರುತ್ತೆ. ಓಕೆನಾ, ಕರೆಕ್ಟಾಗಿ ಹಿಡ್ಕೊಂಡಾಗ ಇಲ್ಲಿ ಒಂದು ಡಾಟ್ ಬರುತ್ತೆ. ನಿಮ್ಗೆ ಇದಿಷ್ಟು ಕನ್ಫ್ಯೂಸ್ ಆಯಿತು ಅಂತಂದರೆ ನೀವು ಸಿಂಪಲ್ ಥಿಯರಿ ಈ ರೀತಿ ಇಟ್ಕೊಳ್ಳಿ, ಇವೆರಡನ್ನೂ ಫೋಲ್ಡ್ ಮಾಡ್ಕೊಳ್ಳಿ. ಇವೆರಡೂ ಕರೆಕ್ಟಾಗಿ ಕಲಿಯುತ್ತಲ್ಲ, ಇವೆರಡು ಕರೆಕ್ಟಾಗಿ ಕಲ್ತ್ರೆ ಇದು ಆಟೋಮೆಟಿಕ್ ಇಲ್ಲಿ ಬರುತ್ತೆ. ಅದು ಕಾಣ್ತಾ ಇದೆನಾ, ಈ ಡಾಟ್ಗೆ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ. ಇದೇ ಡಾಟ್ ಪಾಯಿಂಟ್. ಇದನ್ನ ಈ ರೀತಿ ಮಾಡ್ಕೊಳ್ಳಿ. ಮಾಡಿಕೊಂಡು ನೀವು ಇಲ್ಲಿಂದ ಡಾಟ್ ಇದನ್ನು ಎಷ್ಟಕ್ಕೆ ಹಿಡಿತೀರಿ ಅಂತಂದರೆ, ಇದು ಕೂಡ ಅಷ್ಟೇ 3.5 ಇಂಚ್ ಹಿಡಿದ್ರೆ ಸಾಕಾಗುತ್ತೆ. ಇವೆರಡೂ ಸೇಮ್ ಇರೋದ್ರಿಂದ ಇಷ್ಟು ಹಿಡಿದ್ರೆ ಸಾಕಾಗುತ್ತೆ. ನಾನು 3 ಇಂಚ್ಗೆ ಇಟ್ಕೊಳ್ತೀನಿ. ಓಕೆನಾ, ಇಷ್ಟಕ್ಕೆ ಅದು ಬರುತ್ತೆ.
ಈ ರೀತಿ ನೀವು ಇದನ್ನ ಕನ್ಸಿಡರ್ನ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ಎಕ್ಸ್ಟ್ರಾ ಏನಿದೆ ಕಟ್ ಮಾಡ್ಕೊಂಡು ತಕ್ಕೊಂಡ್ರೆ ನಮ್ಮ ಮಿಕ್ಕಿದ ಪಟ್ಟಿಯಾಗಿ ರೆಡಿಯಾಗಿ ಬರುತ್ತೆ. ಪಟ್ಟಿ ಯಾವ ರೀತಿ ರೆಡಿ ಆಗುತ್ತೆ ಇಲ್ಲಿ ಅಂತಂದ್ರೆ ನೋಡಿ, ನಮ್ಗೆ ಏನ್ ಬೇಕು, ಇಲ್ಲಿ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ, ಇಲ್ಲಿ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ. ಇಲ್ಲಿಂದ ನಮ್ಗೆ ರೆಡಿ ಬೇಕಾಗಿರುವಂಥದ್ದು 1.5 ಇಂಚು, 1/2 ಇಂಚು ಮಾರ್ಜಿನ್. ಓಕೆನಾ, ಇದು ನಮಗೆ ಆಕ್ಚುಲಿ ಬೇಕಾಗಿರುವಂಥದ್ದು. ಸೊ ಅದೇ ರೀತಿ ನಾವಿಲ್ಲಿ 1/2 ಇಂಚ್ ಮಾರ್ಜಿನ್ನ ಬಿಟ್ಕೊಳ್ಬೇಕು. ಓಕೆನಾ, ಇಲ್ಲಿ 1/2 ಇಂಚ್ ಮಾರ್ಜಿನ್ ಬಿಟ್ಕೊಳ್ಬೇಕು. ಇಲ್ಲಿ ನಮಗೆ 1.5 ಇಂಚು ರೆಡಿ ಇಲ್ಲಿಗೆ ಬರುತ್ತೆ. ಓಕೆನಾ, ಇದು ನಮಗೆ ಇಷ್ಟಕ್ಕೆ ಬಂತು. ಸೇಮ್ ಅಗೇನ್ ಇಲ್ಲಿ ಕೂಡ ಅಷ್ಟೇ ನಾವು ಮಾಡಬೇಕಾಗಿರುವಂಥದ್ದು ಸೇಮ್ ಮೆಜರ್ಮೆಂಟ್ ಇರೋದ್ರಿಂದ 1/2 ಇಂಚ್ ಮಾರ್ಜಿನ್ ಇಲ್ಲಿ ಬಿಟ್ಕೊಳ್ತೀವಿ. ಓಕೆನಾ, 1/2 ಇಂಚ್ ಮಾರ್ಜಿನ್ ಬಿಟ್ಕೊಂಡು ಇನ್ನು ಮಿಕ್ಕಿದ್ದು ನಾವೇನು ಮಾಡ್ಕೊಳ್ತೀವಿ, ಲೆಂತ್ ಏನಿದೆ ನಮ್ಮ ಲೆಂತಲ್ಲಿ, ಓಕೆನಾ, ಇಲ್ಲಿ ಫ್ರಂಟ್ ನಮ್ಗೆ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾರ್ಕನ್ನು ನಾವು ಹಾಕೊಳ್ತೇವೆ. 3 ಇಂಚಿಗೆ ರೆಡಿ ಬೇಕು, ಇಲ್ಲಿ 2.5 ಇಂಚಿಗೆ ಬಟ್ಟೆ ರೆಡಿ ಆಗುತ್ತೆ ನಮಗೆ. ಇದು ಕರೆಕ್ಟಾಗಿ ನಮಗೆ ಈ ರೀತಿ ಬಂದು ಕುತ್ಕೊಳ್ಳುತ್ತೆ. ಓಕೆನಾ, ಇದು ನಮಗೆ ಪಟ್ಟಿ. ಇಲ್ಲಿ ನಾವೇನು ಮಾಡಬೇಕು, ಸೈಡಲ್ಲಿ 1.5 ಇಂಚ್ ನಾವೇನಿದೆ ಅದನ್ನು ಬಿಡ್ತಾ ಇದ್ದೀವಿ. ಬಿಟ್ಟಾದ ನಂತರ ನಮಗೆ ಬೇಕಾಗಿರುವಂಥ ಮೆಜರ್ಮೆಂಟ್ ಎಷ್ಟು, ವೇಸ್ಟ್ ಇಲ್ಲಿ ಎಷ್ಟು ಬೇಕು ನಮಗೆ ಅಂತಂದರೆ 28.75 ಇಂಚು, ಅಂದರೆ 7×4 28, 7 ಇಂಚು 1 ಗೆರೆ ಬೇಕು ನಮಗೆ ಅಷ್ಟೇ. ಇಲ್ಲಿ 7 ಇಂಚು 1 ಗೆರೆ ಅಂದರೆ ಇಲ್ಲಿಗೆ ಬರುತ್ತೆ ಮಾರ್ಕ್, ಪ್ಲಸ್ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್. ಓಕೆನಾ, ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ 1/4 ಇಂಚ್ ನಾವು ಕೊಡಲೇಬೇಕಾಗತ್ತಲ್ಲ, ಸ್ಟಿಚಿಂಗ್ ಮಾರ್ಜಿನ್ಗೆ 1/4 ಇಂಚ್ ಕೊಡ್ತೀವಿ, ಅಂದರೆ ಎಷ್ಟು 8.5 ಪ್ಲಸ್ 1 ಗೆರೆ ಬರುತ್ತೆ. ಇಲ್ಲಿಗೆ ನಾವು ಮಾರ್ಕನ್ನು ಹಾಕೊಂಡಿದ್ದೀವಿ. ಸೊ ಇಲ್ಲಿ 1.5 ಇಂಚಿಗೆ ನಾವು ಸೀದಾ ಮಾರ್ಕನ್ನು ಹಾಕ್ಕೊಂಡು, ಓಕೆನಾ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಸೀದಾ ಹಾಕ್ಕೊಂಡು ಇಲ್ಲಿ ನಾವೇನಿದೆ ವೇಸ್ಟ್ ಮೆಜರ್ಮೆಂಟ್ ಲೈನ್ ಏನಿದೆ ಇಲ್ಲಿ ನಮಗೇನು ಸಿಗುತ್ತೆ ಮೆಜರ್ಮೆಂಟು ಅಂದರೆ ಎಷ್ಟು, ಇದು ಏನು ಸಿಗುತ್ತಲ್ಲ ಈ ರೀತಿ ಕನ್ಸಿಡರ್ ನಾವೇನು ಮಾಡ್ತೀವಿ, ಇದು ಎಷ್ಟಿದೆ ಟೋಟಲ್ ಓವರ್ ಆಲ್ 8 ಇಂಚ್ ಇದೆ. ಇಲ್ಲಿ ನಮಗೆ ಓವರ್ ಆಲ್ 8 ಇಂಚೇ ಬರಬೇಕು. 8 ಇಂಚ್ ಇದೆ, ಇಲ್ಲಿಗೆ ಬರಬೇಕು ನಮಗೆ ಓವರ್ ಆಲ್ 8 ಇಂಚು. ಈ ಮಾರ್ಕ್ಗೆ ನಾವೇನು ಮಾಡಬೇಕು ಅಂದರೆ ಸೀದಾ ಲೈನ್ ಡ್ರಾ ಮಾಡಿಕೊಂಡು ಇದನ್ನು ಈ ರೀತಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಆವಾಗ ನಮಗೆ ಪರ್ಫೆಕ್ಟ್ ಆಗಿರುವಂಥ ಬೆಲ್ಟ್ ಅಂತಕ್ಕಂಥದ್ದು ರೆಡಿ ಆಗುತ್ತೆ. ಓಕೆನಾ, ಕಟ್ ಮಾಡಬೇಕು ಅಂದರೆ ಬ್ಯಾಕ್ ಪಾರ್ಟ್ ಬಹಳ ಮುಖ್ಯ. ಬ್ಯಾಕ್ ಪಾರ್ಟ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಕಟಿಂಗ್ ಮಾಡೋ ಸಂದರ್ಭದಲ್ಲಿ ಏನು ಮಾಡಬೇಕು ನಾವು ಬ್ಯಾಕ್ ಪಾರ್ಟಲ್ಲಿ ಅಂತಂದರೆ, ಇಲ್ಲಿಂದ ಇಲ್ಲಿಗೆ ಕನ್ಸಿಡರ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 6.25 ಇಂಚ್ ಇದೆ. ಓಕೆನಾ, 6.25 ಇಂಚು ಪ್ಲಸ್ ಇದು ನಮಗೆ ಎಷ್ಟು ಬರ್ತಾ ಇದೆ, 7.25 ಇಂಚು. ಇವೆರಡು ನೆನ್ಪಿಟ್ಕೊಳ್ಳಿ. ನೆನ್ಪಿಟ್ಕೊಂಡು ಫಸ್ಟ್ ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಸೀದಾ ಎಲ್ ಶೇಪಿಂದ. ಓಕೆನಾ, ಡ್ರಾ ಮಾಡಿಕೊಂಡು ಲೆಂತ್ ನಮಗೆ ಎಷ್ಟಕ್ಕೆ ಬೇಕಾಗತ್ತೆ, ಅಪ್ರಾಕ್ಸಿಮೇಟ್ಲಿ 7 ಇಂಚ್ ಲೆಂತು ಅಥವಾ 6 ಇಂಚ್ ಲೆಂತ್ ಅಂದ್ಕೊಳ್ಳಿ. ಪ್ಲಸ್ ನಾವು 1 ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಓಕೆನಾ, ಇಷ್ಟಕ್ಕೆ ನಾವು ಬೇಕಾಗತ್ತೆ 6 ಇಂಚು ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 6 ಪ್ಲಸ್ 1 ಇಂಚ್. ಸೊ ಇಲ್ಲಿ 6 ಇಂಚ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಇದಕ್ಕೊಂದು ಮಾರ್ಕ್ ಹಾಕ್ಕೊಳ್ಳಿ. ಓಕೆನಾ, ಇದಾದ ನಂತರ ನಮಗೆ ಬೇಕಾಗಿರೋದು ಇಲ್ಲಿ 7.25 ಇಂಚ್ ನಮಗೆ ಬೇಕಲ್ವಾ. ಸೊ 7.25 ಇಂಚ್ ಬೇಕು ಅಂತಂದರೆ ಮಿನಿಮಮ್ ಶೇಪ್ ನಾವು ತೆಗೆಯೋದ್ರಿಂದ 7.25 ಇಂಚ್ಗೆ 7.25 1 ಗೆರೆಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಹಾಕೊಂಡಾಗ ನಮಗೆ ಇಲ್ಲಿ ಎಷ್ಟಕ್ಕೆ ಬರುತ್ತೆ ಅಂದರೆ 6.25 ಇಂಚು ಕರೆಕ್ಟಾಗಿ ಬಂದ್ಬಿಡುತ್ತೆ ಇಲ್ಲಿ. ಓಕೆನಾ, ಈ ಲೈನ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬರುತ್ತೆ. ಇನ್ನು ನಾವು ಜಾಯಿಂಟ್ ಮಾಡೋದ್ರಿಂದ ಎಲ್ಲಿ ಜಾಯಿಂಟ್ ಮಾಡ್ತೀವಿ ನಾವು, ಈ ಏರಿಯಾದಲ್ಲೇ ಜಾಯಿಂಟ್ ನಾವು ಮಾಡೋದ್ರಿಂದ ಈ ಕರ್ವ್ ಶೇಪ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. 2.25 ಇಂಚಿಗೆ ಸ್ಟಾರ್ಟ್ ಆಗಿದೆ. ಓಕೆನಾ, ಅದೇ ರೀತಿ ಫ್ರಂಟಲ್ಲಿ ಎಷ್ಟಕ್ಕೆ ಬೇಕಾಗತ್ತೆ ನೋಡ್ಕೊಳ್ಳಿ. ಫ್ರಂಟಲ್ಲಿ ನಮಗೆ 2.5 ಇಂಚ್ ಬೇಕಾಗುತ್ತೆ, ಬ್ಯಾಕಲ್ಲಿ 2.25 ಇಂಚ್ ಬೇಕಾಗುತ್ತೆ. ಓಕೆನಾ, ಇನ್ನು ಫ್ರಂಟಲ್ಲಿ ಆರ್ಮೋಲ್ ರೌಂಡ್ ಎಷ್ಟಿದೆ ಇದನ್ನು ಚೆಕ್ ಮಾಡ್ಕೊಳ್ಳಿ. 7.25 ಬ್ಯಾಕ್ ಸೈಡಲ್ಲಿ ಇತ್ತು, ಅದನ್ನು ಇಲ್ಲಿ ಇಟ್ಕೊಳ್ಳಿ, ಬೇಕಾದ್ರೆ ಇಟ್ಕೊಂಡೇ ಚೆಕ್ ಮಾಡ್ಕೊಳ್ಳಿ, ಫುಲ್ ರೌಂಡ್ ಸಿಗುತ್ತೆ. 7.25 ಪ್ಲಸ್ ನಿಮಗೆ 16 ಇಂಚು ಬಂತು, ಅಂದರೆ ಫ್ರಂಟಲ್ಲಿ 1/4 ಇಂಚ್ ಜಾಸ್ತಿ ಆಗಿದೆ. ಓಕೆನಾ, ಇಲ್ಲೂ ನಮಗೂ ಅದೇ ರೀತಿಯೇ ಬೇಕು. ಇಲ್ಲಿ ನಾವು ಎಷ್ಟು ಇಂಚಿಗೆ ಆ್ಯಡ್ ಮಾಡ್ಕೊಳ್ತೀವಿ ಅಂದರೆ ಓವರ್ ಆಲ್ 2.5 ಇಂಚಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. 2.5 ಇಂಚಿಗೆ ಕ್ಯಾಪ್ ಹೈಟ್ನ ಡಿಕ್ಲೇರ್ನ ಮಾಡ್ಕೊಳ್ತಾ ಇದ್ದೀವಿ. ಓಕೆನಾ, ಇದಾದ ನಂತರ ನಮಗೆ ಫ್ರಂಟ್ ಇಲ್ಲಿ 6.25 ಇಂಚ್ ಇರೋದ್ರಿಂದ ಇಲ್ಲಿ ನಾವು 6 ಇಂಚಿಗೆ ಇಟ್ಕೊಳ್ಳೋಣ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಈ ರೀತಿ 1.5 ಇಂಚ್ ಮಾರ್ಜಿನ್ನ ಕೊಟ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮಗೆ ಎಷ್ಟಕ್ಕೆ ಬೇಕು ಇಲ್ಲಿ ಅಂತಂದರೆ, ಬ್ಯಾಕಲ್ಲಿ ನಮಗೆ ಬೇಕಾಗಿರೋದು 2 ಇಂಚಿಗೆ, ಫ್ರಂಟಲ್ಲಿ ನಮಗೆ ಬೇಕಾಗಿರೋದು 2.5 ಇಂಚಿಗೆ. ಓಕೆನಾ, ಇಲ್ಲಿಂದ ನಾವು ಕನ್ಸಿಡರ್ನ ಮಾಡಿಕೊಂಡಾಗ
ಅಥವಾ ನೀವು ಫ್ರೆಂಚ್ ಕರ್ವ್ ಸ್ಕೇಲಿಂದ ಶೇಪನ್ನು ಕೊಡಿ. ವೆರಿ ಸಿಂಪಲ್ ಆಗಿ ನಿಮಗೆ ತೋರಿಸ್ತೀನಿ. ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ. 1/2 ಇಂಚಿಗೆ ಒಂದು ಮಾರ್ಕನ್ನು ರೇಸ್ ಮಾಡಿ ಈ ರೀತಿ ಇಲ್ಲಿಗೆ. ಓಕೆನಾ? ಇದನ್ನೇನು ಮಾಡ್ತೀರಿ, ಈ ರೀತಿ ಟರ್ನ್ ಔಟ್ ಮಾಡ್ಕೊಳ್ಳಿ. ಫಸ್ಟ್ ಹಾಕಿರುವಂಥದ್ದು ಫ್ರಂಟ್ ಅಲ್ವಾ, ಸೊ ಹಾಗಾಗಿ ಅದನ್ನು ಈ ರೀತಿ ಶೇಪ್ ಕೊಡಿ. ನೆಕ್ಸ್ಟ್ ನಮಗೆ ಶೇಪ್ ಬೇಕಾಗಿರುವಂಥದ್ದು ಬ್ಯಾಕ್ ಸೈಡ್ ಅಲ್ವಾ, ಅದನ್ನು ಈ ರೀತಿ ಶೇಪನ್ನು ಕೊಡಿ. ಓವರ್ ಆಲ್ ನಮಗೆ ಶೇಪ್ ಅಂತಕ್ಕಂಥದ್ದು ಈ ರೀತಿ ಸಿಗುತ್ತೆ.